ಹುಬ್ಬಳ್ಳಿಯಲ್ಲಿ ರಾಜ್ಯದ ಮೊದಲ ಕರ್ನಾಟಕ ಎಲೆಕ್ಟ್ರಾನಿಕ್ ಮೀಡಿಯಾ ಜರ್ನಲಿಸ್ಟ್ ಅಸೋಸಿಯೇಷನ್ ಅನ್ನು ಸಿಎಂ ಸಿದ್ದರಾಮಯ್ಯ ಉದ್ಘಾಟಿಸಿದ್ದಾರೆ. ಇದೇ ವೇಳೆ ಅಸೋಸಿಯೇಷನ್ ಲೋಗೋವನ್ನು ಸಿಎಂ ಸಿದ್ದರಾಮಯ್ಯ ಅನಾವರಣಗೊಳಿಸಿದರು. ಕಾರ್ಯಕ್ರಮದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್, ಚಲುವರಾಯಸ್ವಾಮಿ, ಸಭಾಪತಿ ಬಸವರಾಜ ಹೊರಟ್ಟಿ, ಗ್ಯಾರಂಟಿ ನ್ಯೂಸ್ ಸಂಪಾದಕರಾದ ಸತೀಶ್ ಅಂಜಿನಪ್ಪ ವಿಶೇಷ ಅತಿಥಿಯಾಗಿ ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದಂಥ ಎಲ್ಲ ಉಪಸ್ಥಿತರಿದ್ದಂಥ ಸಿಎಂ, ನಾನು ರಾಜಕಾರಣಕ್ಕೆ ಬಂದು ಇಷ್ಟು ವರ್ಷದಲ್ಲಿ ಯಾವ ಮಾಧ್ಯಮದವರಿಗೂ ನನ್ನ ಬಗ್ಗೆ ಹೀಗೆ ಬರೆಯಿರಿ ಹಾಗೆ ಬರೆಯಿರಿ ಎಂದು ಯಾವತ್ತೂ ಹೇಳಿಲ್ಲ. ನಿಮ್ಮಿಂದ ನನಗೆ ಏನೇನೂ ಆಕ್ಷೇಪ ಇಲ್ಲ. ಸಾಧ್ಯವಾದರೆ ಸತ್ಯ ತೋರಿಸಿ ಸತ್ಯ ಬರೆಯಿರಿ ಎಂದರು. ಹಾಗೂ ವಿಶೇಷ ಆಹ್ವಾನಿತರ ಕಡೆಯಿಂದ ಅಪಘಾತ ವಿಮೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಪ್ರಕಾಶ್ ಹಿರೇಮಠ್ ಹಾಗೂ ಪ್ರಕಾಶ್ ಮುಳ್ಳೋಳಿ ಅವರಿಗೆ ನಾಲ್ಕಿನ ಸ್ವರದ ಜೊತೆಗೆ ಹುಬ್ಬಳ್ಳಿ ಧಾರವಾಡದ ನಟ್ಟಿನ ಧಾರವಾಡ ಪೇಡವನ್ನ ನೀಡುವುದರ ಮುಖಾಂತರ ಸನ್ಮಾನ್ಯ ನಾಡಿನ ದೊರೆಗಳಿಗೆ ಇವರು ಸನ್ಮಾನವನ್ನ ನೆರವೇರಿಸುತ್ತಾ ಇದ್ದಾರೆ. ತಮ್ಮೆಲ್ಲರ ಪ್ರೀತಿಪೂರ್ವಕವಾದ ಚಪ್ಪಾಳೆಗಳ ಮುಖಾಂತರ ಈ ಒಂದು ಸನ್ಮಾನವನ್ನ ನೆರವೇರಿಸಿಕೊಳ್ಬೇಕು ಅಂತ ಹೇಳಿ ಕಳಕಳಿಯ ವಿನಂತಿಯನ್ನ ಮಾಡ್ತಾ ಇದ್ದೀವಿ. ದಯಮಾಡಿ ಕಾರ್ಯನಿಮಿತ್ತವಾಗಿ ಸನ್ಮಾನ್ಯ ನಾಡಿನ ದೊರೆಗಳು ಬೆಂಗಳೂರಿಗೆ ಹೋಗುವಂತಹ ಕಾರಣಕ್ಕೋಸ್ಕರ ಅವರು ನಿರ್ಗಮಿಸಿದ ನಂತರವೂ ಕೂಡ ಕಾರ್ಯಕ್ರಮ ಮುಂದುವರಿಯುತ್ತದೆ. ಈ ಒಂದು ಸಂಸ್ಥೆಯ ಅಸೋಸಿಯೇಷನ್ ನ ಪರವಾಗಿ ಈ ಒಂದು ಕಾರ್ಡ್ಗಳನ್ನ ವಿತರಣೆ ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಕಳಕಳಿಯ ವಿನಂತಿಯನ್ನ ಮಾಡ್ತಾ ಇದ್ದೀನಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ನಮ್ಮ ಉಪಸ್ಥಿತಿಯನ್ನ ಹೊಂದಿರುವಂತಹ ಸಚಿವರುಗಳು, ಶಾಸಕರುಗಳು ಹಾಗೂ ವಿಶೇಷ ಆಹ್ವಾನಿತರ ಕಡೆಯಿಂದ ಅಪಘಾತ ವಿಮೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಪ್ರಕಾಶ್ ಹಿರೇಮಠ್ ಹಾಗೂ ಪ್ರಕಾಶ್ ಮುಳ್ಳೋಳಿ ಅವರಿಗೆ ಮತ್ತೆ ಚಪ್ಪಾಳೆ ಕಡಿಮೆ ಆದರೂ ಜೋರಾದ ಚಪ್ಪಾಳೆ ಬಂದಬೇಕು. ಧನ್ಯವಾದಗಳು ಸರ್. ಅದೇ ರೀತಿ ನಮ್ಮ ಕರೆಗೆ ಹೋಗ್ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸನ್ಮಾನ್ಯ ನಾಡಿನ ಕೆಲವು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಆ ಬೇಡಿಕೆಗಳು ಏನಪ್ಪಾ ಅಂತಂದ್ರೆ ಪತ್ರಿಕಾ ಟಿವಿ ಆರಂಭಿಸಲಿಕ್ಕೆ, ಪತ್ರಿಕೆ ಮಾಡಲಿಕ್ಕೆ, ಟಿವಿ ಆರಂಭಿಸಲಿಕ್ಕೆ ಲೈಸೆನ್ಸ್ ಬೇಕಾಗ್ತದೆ. ಆದ್ರೆ ಯೂಟ್ಯೂಬ್, ವೆಬ್ ಪೋರ್ಟಲ್ ಸೇರಿದಂತೆ ಡಿಜಿಟಲ್ ಮಾಧ್ಯಮಕ್ಕೆ ಯಾವುದೇ ಲೈಸೆನ್ಸ್ ಇಲ್ಲ. ಅವಕ್ಕೂ ಕೂಡ ಲೈಸೆನ್ಸ್ ತಗೊಳ್ಳೋ ರೀತಿಯಲ್ಲಿ ಮಾಡಿ ಅಂತ ಹೇಳಿದೆ. ಅದ್ರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಎರಡನೇ ಡಿಮ್ಯಾಂಡ್ ಆಗಿರ್ತಕ್ಕಂಥದ್ದು ಮಾಧ್ಯಮ ರಂಗ ಸದಾಕಾಲ ಅಧಿಕಾರದಲ್ಲಿರುವವರ ವಿರುದ್ಧ ವಿರೋಧ ಪಕ್ಷವಾಗಿ ಕೆಲಸ ಮಾಡುತ್ತದೆ. ಇದನ್ನು ಅಕ್ರಮ ಕೊಡಲು ಸಹಿಸುವುದಿಲ್ಲ. ಸಾಮಾನ್ಯ ಪತ್ರಕರ್ತರಿಗೆ ಕಳ್ಳರು, ನೀವು ಕಳ್ಳರ ಜೊತೆ ಯಾರು ಇರಿ, ಯಾರ ಜೊತೆ ಆದ್ರೆ ನ್ಯಾಯವಾಗಿರಿ. ನಮ್ಮ ಕರ್ನಾಟಕ ಎಲೆಕ್ಟ್ರಾನಿಕ್ ಮೀಡಿಯಾ ಜರ್ನಲಿಸ್ಟ್ ಅಸೋಸಿಯೇಷನ್ ಅಧ್ಯಕ್ಷ ಪ್ರಕಾಶ್ ಮುಳ್ಳಿ ಅವರಿಗೆ, ಜೊತೆಗೆ ನಮ್ಮ ನ್ಯೂಸ್ ಫಸ್ಟ್ನ ಎಂಡಿ ಹಾಗೂ ಸಿಇಒ ಆಗಿರ್ತಕ್ಕಂಥ ರವಿಕುಮಾರ್ ಸರ್ ಸೇರಿದಂತೆ ವೇದಿಕೆ ಮುಂದೆ ಇರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯ ಪತ್ರಕರ್ತರು, ಕ್ಯಾಮರಾಮನ್ಸ್, ಅವರ ಕುಟುಂಬ ಸದಸ್ಯರಿದ್ದೀರಾ. ಫಸ್ಟ್ ಆಫ್ ಆಲ್ ಬೇಗ ಒಂದು 2 ನಿಮಿಷ ಮುಗಿಸ್ಬಿಡ್ತೀವಿ, ಜಾಸ್ತಿ ಮಾತಾಡಲ್ಲ. ಹುಬ್ಬಳ್ಳಿ ಮತ್ತು ಧಾರವಾಡ ಪತ್ರಕರ್ತರಿಗೆ ಸೆಲ್ಯೂಟ್ ಹೇಳಬೇಕು. ಈ ರೀತಿ ಒಂದು ಸಾಹಸ ಮಾಡಿದ್ದೀರಾ. ತುಂಬಾ ದಿನದಿಂದ ಚರ್ಚೆ ಆಗ್ತಾ ಇತ್ತು. ಕೇವಲ ಪತ್ರಿಕೆ ಕೆಲಸ ಮಾಡತಕ್ಕಂಥ ಪತ್ರಕರ್ತರಿಗೆ ಮಾತ್ರ ಸಂಘಟನೆ ಸಂಘ ಇರ್ತಾ ಇತ್ತು. ಆದ್ರೆ ಟಿವಿಯಲ್ಲಿ ಒಗ್ಗಟ್ಟಿಲ್ಲ, ಟಿವಿಯಲ್ಲಿ ಕೆಲಸ ಮಾಡುವಂತ ಪತ್ರಕರ್ತರಿಗೆ ಒಗ್ಗಟ್ಟಿಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇತ್ತು. ಆ ಒಗ್ಗಟ್ಟು ನಮ್ಮ ಇದೆ ಅಂತ ಹುಬ್ಬಳ್ಳಿ ಮತ್ತೆ ಧಾರವಾಡ ಪತ್ರಕರ್ತರು ತೋರಿಸ್ಕೊಟ್ಟಿದ್ದೀರಾ. ನಿಮ್ಮೆಲ್ಲರೂ ಕೂಡ ಬಿಗ್ ಥ್ಯಾಂಕ್ಸ್. ರವಿಕುಮಾರ್ ಹೇಳ್ತಾ ಇದ್ರು ಆದ್ಮೇಲೆ ಹುಬ್ಬಳ್ಳಿಯಿಂದ ಆರಂಭ ಆಗಿದೆ ಅಂತ ನಾನು ಕೂಡ ನಾನು ಈ ಕಾರ್ಯಕ್ರಮ ಬರೋಕ್ಕೆ ಮುಂಚೆ ತುಂಬಾ ಜನ ಕೇಳ್ತಾ ಇದ್ರು, ನಿಮ್ಮ ಈ ಒಂದು ಇನಿಷಿಯೇಟಿವ್ ನೋಡಿ ಅದೇ ಶುರು ಮಾಡ್ತಾರೆ ಹುಬ್ಬಳ್ಳಿಯಲ್ಲಿ ಈ ತರ ಒಂದು ಕರ್ನಾಟಕ ಎಲೆಕ್ಟ್ರಾನಿಕ್ ಮೀಡಿಯಾ ಜರ್ನಲಿಸ್ಟ್ ಅಸೋಸಿಯೇಷನ್ ಬೆಂಗಳೂರು ಶುರು ಮಾಡಬೇಕಾಗಿತ್ತಲ್ವಾ ಅಂತ. ಬಟ್ ಬೆಂಗಳೂರು ಶುರು ಮಾಡಕ್ಕೆ ಯಾರಿಗೂ ಆಗಿಲ್ಲ ಅನ್ಸುತ್ತೆ. ಬಟ್ ನೀವು ಅದನ್ನ
ಶುರು ಮಾಡಿದಿರ, ಒಂದು ರೀತಿಯ ನಾಂದಿ ಆಡಿದಿರ, ಒಂದು ಹೊಸ ರೀತಿಯ ಕ್ರಾಂತಿ ಅಂತ ಹೇಳ್ಬೋದು. ಟಿವಿ ಜನರಿಗೆ ತುಂಬಾ ಪ್ರಾಬ್ಲಮ್ಸ್ ಇದಾವೆ, ಟಿವಿಯಲ್ಲಿ ಕೂಡ ತುಂಬಾ ಪ್ರಾಬ್ಲಮ್ಸ್ ಇದಾವೆ. ಸೊ ಬೆಂಗಳೂರು ಯಾಕೆ ಆಗ್ತಿಲ್ಲ ಅಂದ್ರೆ ಒಗ್ಗಟ್ಟಿಲ್ಲ. ಆ ಒಗ್ಗಟ್ಟಿಲ್ಲ ಅನ್ನೋದನ್ನ ಸರ್ ಹೇಳಿಲ್ಲ, ಬಟ್ ಅದನ್ನ ಪರೋಕ್ಷವಾಗಿ ಹೇಳಿ ಮಾತಾಡಬೇಕು ಅಂತ ಎಲ್ಲಾ ರೀತಿಯ ನ್ಯೂಸ್ ಚಾನಲ್ಸ್ ಟಿವಿಯಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಪದೇ ಪದೇ ಚರ್ಚೆ ಆಗ್ತಾ ಇರುತ್ತೆ. ಬಟ್ ಪತ್ರಿಕೆ ಕಂಪೇರ್ ಮಾಡಿದ್ರೆ ಪತ್ರಿಕೆಯಲ್ಲಿ ಆ ಒಗ್ಗಟ್ಟನ್ನ ನಾವು ಕಾಣ್ತಾ ಇರ್ಬೋದು. ಯಾವುದೇ ರೀತಿಯ ಒಂದು ವೇದಿಕೆ ಆಗಿರ್ಬೋದು ಅಥವಾ ಸಂಘ ಆಗಿರ್ಬೋದು, ಸರ್ಕಾರಕ್ಕೆ ಮನವಿ ಸಲ್ಲೋದಾಗಿರ್ಬೋದು, ಎಲ್ಲರೂ ಕೂಡ ಒಗ್ಗಟ್ಟಿನ ಒಂದು ಪ್ರತಿರೂಪ ಕಾಣಿಸ್ತಾ ಇರುತ್ತೆ, ಒಗ್ಗಟ್ಟು ಕಾಣಿಸ್ತಾ ಇರುತ್ತೆ. ಬಟ್ ಟಿವಿ ಪತ್ರಕರ್ತರಲ್ಲಿ, ಎಸ್ಪೆಷಲಿ ಬೆಂಗಳೂರಿನ ಪತ್ರಕರ್ತರಲ್ಲಿ ಆ ಒಗ್ಗಟ್ಟು ತುಂಬಾ ಕಡಿಮೆ. ಬಟ್ ಇದಕ್ಕೂ ಕೂಡ ಹೆಮ್ಮೆ ಅನಿಸುತ್ತೆ, ಉಳಿದವರ ಪತ್ರಕರ್ತರೆಲ್ಲ ಸೇರಿ ಆ ಒಂದು ಒಗ್ಗಟ್ಟು ನಮ್ಮಲ್ಲಿದೆ, ನಾವೆಲ್ಲವೂ ಕೂಡ ನಾವೆಲ್ಲ ಸೇರಿ ಮಾಡ್ತೀವಿ ಅಂತ ನೀವು ತೋರಿಸ್ತಾ ಇದ್ರ. ಇದು ಮುಂದುವರಿ. ರವಿಕುಮಾರ್ ಹೇಳ್ತಾ ಇದ್ರು, ಇದು ಬೆಂಗಳೂರು ಚರ್ಚೆ ಆಗಬೇಕು, ಈ ಒಂದು ಸಂಘಟನೆ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು. ಜೊತೆಗೆ ಟಿವಿ ನ್ಯೂಸ್ ಚಾನಲ್ ಅಸೋಸಿಯೇಷನ್ ಶುರು ಮಾಡಿದ ಮೇಲೆ ಈ ಒಂದು ಸಂಘಟನೆ ಅಸೋಸಿಯೇಷನ್ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲೂ ಕೂಡ ಫೇಮಸ್ ಆಗಬೇಕು, ಎಲ್ಲ ಕಡೆ ಒಗ್ಗಟ್ಟು ಹಾಕಬೇಕು ಅಂತ. ಆ ಒಂದು ಒಗ್ಗಟ್ಟಾಗೋದಕ್ಕೆ ನಮ್ಮ ಸಂಸ್ಥೆಯಿಂದ, ಗ್ಯಾರಂಟಿ ನ್ಯೂಸ್ ಸಂಸ್ಥೆಯಿಂದ ನಾವು ಕೂಡ ನಮ್ಮೆಲ್ಲ ಪತ್ರಕರ್ತರಿಗೆ, ನಮ್ಮೆಲ್ಲ ಸಹೋದ್ಯೋಗಿಗಳಿಗೆ ನಾವು ಜೊತೆಯಾಗಿರ್ತೀವಿ ಅಂತ ಈ ಒಂದು ವೇದಿಕೆಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜಾಸ್ತಿ ಮಾತಾಡೋದ್ರ ಹೇಳಿದ್ದಾರೆ. ತುಂಬಾ ಖುಷಿ ಆಯ್ತು ಈ ಒಂದು ವೇದಿಕೆಗೆ ಬಂದಿದ್ದಕ್ಕೆ. ಬೆಂಗಳೂರಿಂದ ಹುಬ್ಳಿ ಕರ್ಕೊಂಡಿದ್ದೀರ ನಮ್ಮನ್ನ, ತುಂಬಾ ಆತ್ಮೀಯವಾಗಿ ನಮಗೆ ಸತ್ಕರಿಸಿದ್ದೀರಾ. ಥ್ಯಾಂಕ್ ಯು ಎಲ್ಲ ಪತ್ರಕರ್ತರ ಮಿತ್ರರಿಗೆ. ಸೊ ಒಳ್ಳೆದಾಗಲಿ. ಸೊ ಏನೇ ಆಗಲಿ ನಾನು ಜೊತೆ ಇದ್ದಂತ ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ.